ಪ್ರೈಸ್ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಮತ್ತೊಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ. ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆಗಳು 145:14 ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಕೆಳಗೆ ಬಿದ್ದಂಥವರನ್ನ ದೇವರು ಮೇಲಕ್ಕೆ ಎತ್ತುತ್ತಾನೆ. ನೀತಿವಂತನು ದೇವರ ವಾಕ್ಯಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಜೀವಿಸುವಾಗ ಅನೇಕ ಹೋರಾಟಗಳು ಅವನ ಜೀವಿತಕ್ಕೆ ಬರುತ್ತದೆ. ಅನೇಕ ವಿಧವಾದಂತಹ ಸಮಸ್ಯೆಗಳನ್ನ ಅವನು ಎದುರಿಸುವನಾಗಿರುತ್ತಾನೆ. ಅವನು ತನ್ನ ಜೀವಿತಕ್ಕೆ ವಿರುದ್ಧವಾಗಿ ಬರುವಂತಹ ಹೋರಾಟಗಳಲ್ಲಿ ಸತ್ಯಕ್ಕಾಗಿ ಅವನು ಕೆಳಗೆ ಬೀಳುವಾಗ, ನೀತಿಗಾಗಿ ಕೆಳಗೆ ಬೀಳುವಾಗ, ಅಥವಾ ದೇವರ ಒಂದು ವಿಷಯದಲ್ಲಿ ಅವನು ಕೆಳಗೆ ಬಿದ್ದಾಗ ಅವನು ತಿರುಗಿ ಮೇಲಕ್ಕೆ ಎತ್ತಲ್ಪಡುತ್ತಾನೆ. ನೀವು ಕೆಳಗೆ ಬಿದ್ದಂತಹ ಒಂದು ಸನ್ನಿವೇಶದಲ್ಲಿ ನಿಮ್ಮ ಕುಟುಂಬದವರು ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನ ಹೀಯಾಳಿಸುತ್ತಾರೆ, ಅಥವಾ ಅನೇಕರು ನಿಮ್ಮನ್ನ ನೋಡಿ ಪರಿಹಾಸ್ಯವನ್ನು ಮಾಡುತ್ತಾರೆ. ಆದರೆ ಪ್ರಿಯರೇ, ನೀವು ಸತ್ಯಕ್ಕಾಗಿ ನಿಲ್ಲುವಾಗ, ವಾಕ್ಯಕ್ಕಾಗಿ ನಿಲ್ಲುವಾಗ, ಅಥವಾ ನೀತಿಯುಳ್ಳವರಾಗಿ ನೀವು ಜೀವಿಸುವಾಗ, ಅದರ ನಿಮಿತ್ತವಾಗಿ ನಿಮಗೆ ಕಷ್ಟಗಳು ಬಂದು ನೀವು ಕೆಳಗೆ ಬೀಳುವಾಗ, ದೇವರ ವಾಕ್ಯ ಹೇಳುತ್ತದಾಗಿದೆ, ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟು ಹೋದರೂ ಕೂಡ, ಯಾರು ನಿಮ್ಮನ್ನ ಬಂದು ಮೇಲಕ್ಕೆ ಎಬ್ಬಿಸದೇ ಇದ್ರೂ ಕೂಡ ದೇವರು ಬಂದು ನಿಮ್ಮನ್ನ ಕೈ ಹಿಡಿದು ಮೇಲಕ್ಕೆತ್ತುವನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಪ್ರಿಯರೇ, ಆತನು ಬಿದ್ದವರನ್ನ ಎಬ್ಬಿಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಇದು ಪ್ರಿಯರೇ, ಕೆಳಗೆ ಬಿದ್ದಂತಹ ಸ್ಥಿತಿಯಲ್ಲಿ ಅಥವಾ ಸನ್ನಿವೇಶದಲ್ಲಿ, ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ಇರುವಾಗ, ಅಥವಾ ಒಂದು ಪ್ರೀತಿ ಇಲ್ಲದೆ, ವಿಶ್ವಾಸವಿಲ್ಲದೆ, ನಂಬಿಕೆ ಇಲ್ಲದೆ ಅನೇಕ ಹೋರಾಟಗಳಲ್ಲಿ ನೀವು ಸಿಲುಕಿಕೊಂಡು ಕೆಳಗೆ ಬಿದ್ದಾಗ ಯಾರು ನಿಮ್ಮನ್ನ ಸಹಾಯಕರಾಗಿ ಬರುವುದಿಲ್ಲ, ಯಾರು ನಿಮ್ಮನ್ನ ಮೇಲಕ್ಕೆ ಎತ್ತಲಿಕ್ಕೆ ಬರುವುದಿಲ್ಲ. ನೀವು ಉದ್ಧಾರವಾಗುತ್ತೀರೆಂಬುದಾಗಿ ಯಾರು ಕೂಡ ನಿಮ್ಮ ಪರವಾಗಿ ಒಳ್ಳೆ ಮಾತನ್ನು ಹೇಳುವುದಿಲ್ಲ, ಬಯಸುವುದಿಲ್ಲ ಪ್ರಿಯರೇ. ಆದರೆ ದೇವರ ವಾಕ್ಯ ನೋಡುತ್ತೇವೆ, ನೀವು ಕೆಳಗೆ ಬಿದ್ದಂತಹ ಸ್ಥಿತಿಯಲ್ಲಿ ದೇವರು ಬಂದು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎಬ್ಬಿಸಿ ಆತನು ನಿಮ್ಮನ್ನು ಉದ್ಧಾರವನ್ನು ಮಾಡುತ್ತಾನೆ. ಅಂದರೆ ನೀವು ನಂಬಿಗಸ್ತರಾಗಿ ಇರುವಾಗ, ಎಂಥ ಪರಿಶೋಧನೆಗಳು ಬರಲಿ, ಎಂಥ ಕಷ್ಟಗಳು ಬರಲಿ, ಎಂಥ ಹೋರಾಟಗಳು ಬರಲಿ, ಆದರೆ ಪಾಪವನ್ನು ಮಾಡದೆ, ದೇವರಿಗೆ ವಿರುದ್ಧವಾಗಿ ಹೋಗದೆ, ಕೆಟ್ಟ ಕಾರ್ಯಗಳನ್ನು ಮಾಡದೆ, ದೇವರ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಜೀವಿಸಿ ನೀವು ಮುಂದೆ ಹೋಗುವಾಗ, ಆ ಸಂದರ್ಭದಲ್ಲಿ ನಿಮಗೆ ವಿರುದ್ಧವಾಗಿ ಬರುವಂತ ಕಷ್ಟಗಳ ನಿಮಿತ್ತವಾಗಿ ನೀವು ಕುಗ್ಗಿ ಹೋಗಿ ಕೆಳಗೆ ಬಿದ್ದಂತಹ ಪರಿಸ್ಥಿತಿಯಲ್ಲಿರುವಾಗ ದೇವರು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ. ಯಾಕೆಂದ್ರೆ ಆತನು ನಂಬಿಗಸ್ತನು, ನೀತಿಯುಳ್ಳ ದೇವರಾಗಿದ್ದಾನೆ. ನೀತಿವಂತರ ಮೊರೆಗಳನ್ನು ಕೇಳುವನಾಗಿದ್ದಾನೆ. ನೀತಿವಂತರ ಪ್ರಾರ್ಥನೆಗಳನ್ನು ಆಲಿಸಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂತಹ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಇವತ್ತು ನಿಮ್ಮ ಉದ್ಧಾರವನ್ನು ಯಾರು ಬಯಸೋದಿಲ್ಲ. ನೀವು ಬೆಳೀತಾ ಇದ್ದೀರಾ, ನೀವು ಅಭಿವೃದ್ಧಿ ಆಗ್ತಾ ಇದ್ದೀರಾ, ನೀವು ಚೆನ್ನಾಗಿದ್ದೀರಾ, ಅಥವಾ ಒಳ್ಳೆ ರೀತಿಯಲ್ಲಿ ನೀವು ಆಶೀರ್ವಾದವನ್ನು ಪಡಿತಿದ್ದೀರಾ ಎಂಬುದಾಗಿ ಹೇಳುವುದಾದ್ರೆ, ನಿಮ್ಮನ್ನ ನೋಡಿ ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ, ಅಥವಾ ಸಂತೋಷ ಪಡೋದಿಲ್ಲ, ಅಥವಾ ಇಷ್ಟಪಡುವುದಿಲ್ಲ. ಆ ಪ್ರಿಯರೇ, ಅನೇಕರು ನೀವು ಕೆಳಗೆ ಬೀಳಬೇಕು, ನಿಮ್ಮ ಸ್ಥಿತಿಗಳು ಕಠಿಣವಾದಂತಹ ಕಷ್ಟಗಳಿಗೆ ಸಿಲುಕಿಕೊಳ್ಳಬೇಕೆಂಬುದಾಗಿ ಅನೇಕರು ಪ್ರಯಾಸ ಪಡುವಾಗ, ಅನೇಕರು ನಿಮ್ಮ ವಿರುದ್ಧವಾಗಿ ಹೋರಾಡುವಾಗ, ಮಾತನಾಡುವಾಗ, ಅನೇಕ ಕಷ್ಟಗಳು ನಿಮ್ಮ ಜೀವಿತಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಏಕಾಂಗಿಯಾಗಿ ಇರುವಾಗ ದೇವರು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುವಂತ ದೇವರಾಗಿದ್ದಾನೆ. ಮನುಷ್ಯನ ಹಾಗೆ ದೇವರಲ್ಲ ಪ್ರಿಯರೇ. ದೇವರು ಆತನು ಎರಡು ಸ್ವಭಾವವುಳ್ಳವನಲ್ಲ, ಎರಡು ಮಾತುಳ್ಳವನಲ್ಲ, ಅಥವಾ ಇವತ್ತು ಒಂದು ರೀತಿ ನಾಳೆ ಒಂದು ರೀತಿಯಲ್ಲಿ ಇರುವಂತಹ ದೇವರು ಆತನಲ್ಲ ಪ್ರಿಯರೇ. ನಿಮ್ಮ ಸ್ಥಿತಿಗಳಲ್ಲಿ ದೇವರು ಕರುಣಿಸಿ ಕೃಪೆ ತೋರಿಸಿ ನಿಮ್ಮನ್ನ ಮೇಲಕ್ಕೆ ಎತ್ತುವಂತಹ ದೇವರು. ನೀವು ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಹಸ್ತ ನಿಮಗಾಗಿ ಚಾಚಲ್ಪಡುತ್ತದೆ, ಅದು ದೇವರ ಹಸ್ತವಾಗಿದೆ. ದೇವರ ಕೈ ನಿಮಗೋಸ್ಕರವಾಗಿ ಚಾಚಲ್ಪಟ್ಟು ನಿಮ್ಮನ್ನ ಮೇಲಕ್ಕೆ ಎತ್ತಿ ನಿಮ್ಮ ಕಣ್ಣೀರನ್ನು ಒರೆಸಿ, ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸಿ, ನಿಮ್ಮ ಕಷ್ಟಗಳನ್ನ ನೀಗಿಸಿ ನಿಮ್ಮನ್ನ ಉದ್ಧಾರ ಮಾಡುವಂತ ದೇವರು ಆತನಾಗಿದ್ದಾನೆ. ದೇವರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗಿರಿ, ದೇವರ ಆಶೀರ್ವಾದಗಳು ನಿಮಗಾಗಿವೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಕೊಟ್ಟಂತೆಲ್ಲ ನಿನ್ನ ಕೃಪೆಗಾಗಿ, ನಿನ್ನ ಸಹಾಯಗಳಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಕೆಳಗೆ ಬಿದ್ದಾಗ ಮೇಲಕ್ಕೆ ಎತ್ತುವಂತ ದೇವರು ನೀನು, ನಮ್ಮನ್ನು ಉದ್ಧಾರ ಮಾಡುವಂತ ದೇವರು ನೀನು. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ನಾವು ಗಳಿಸಿದಂತಹ ಸ್ಥಾನ, ಮಾನ, ಹಣ ಅಥವಾ ಬೆಳ್ಳಿ ಬಂಗಾರಗಳು ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಆದರೆ ಉದ್ಧಾರವು ನಿನ್ನಿಂದ ಮಾತ್ರವೇ ಬರುತ್ತದೆ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೆಪ್ಪ, ಈ ವಾಕ್ಯನ ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯಾದಂಥ ದೇವರೇ, ಆಮೆನ್.
ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಮೇಲಕ್ಕೆತ್ತಲಿ, ನಿಮ್ಮನ್ನು ಉದ್ಧಾರ ಮಾಡಲಿ. ಪ್ರೈಸ್ ಲಾರ್ಡ್.